ನಮಸ್ಕಾರ ಎಲ್ರಿಗೂ. ಇದು ನಿಮ್ಮ ಅಕ್ಷತ್ ಹೆಗಡೆ. ಫಿಫಾ ವರ್ಲ್ಡ್ ಕಪ್ 2026 ಬಗ್ಗೆ ಅಪ್ಡೇಟ್ಸ್ ಕೊಡಲು ಮತ್ತೆ ಬಂದಿದ್ದೇನೆ. ಫಿಫಾ ವರ್ಲ್ಡ್ ಕಪ್ 2026 ಸಖತ್ತಾಗಿ ನಡೀತಾ ಇದೆ. ಈಗ ಆಲ್ರೆಡಿ ಹೇಳಿರೋ ಪ್ರಕಾರ 48 ತಂಡಗಳು ಈ ಫಿಫಾ ವರ್ಲ್ಡ್ ಕಪ್ 2026 ಆಡ್ತಾ ಇದೆ. ಈ 48 ತಂಡಗಳನ್ನು 12 ಗ್ರೂಪ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಪ್ರತಿ ಗ್ರೂಪ್ ಅಲ್ಲಿ 4 ತಂಡ ಇದೆ. ಇದು ಹೋಸ್ಟ್ ಆಗ್ತಾ ಇರೋದು ಯುನೈಟೆಡ್ ಸ್ಟೇಟ್ಸ್, ಕೆನಡಾ ಮತ್ತೆ ಮ್ಯಾಕ್ಸಿಕೋದಲ್ಲಿ. ಹಾಗೆ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಒಂದು ಮೇನ್ ಕ್ವಶನ್ ಎಲ್ಲರೂ ಕೇಳೋದಂದ್ರೆ ಇಂಡಿಯಾ ಯಾಕೆ ಫಿಫಾ ವರ್ಲ್ಡ್ ಕಪ್ ಆಡ್ತಾ ಇಲ್ಲ ಅಂತ. ಇಂಡಿಯಾ AFC ಕ್ವಾಲಿಫಿಕೇಶನ್ ಅಲ್ಲಿ ಆಡಿತ್ತು, ಕ್ವಾಲಿಫೈ ಆಗದ ಕಾರಣ ಫಿಫಾ ವರ್ಲ್ಡ್ ಕಪ್ 2026ಗೆ ಸೆಲೆಕ್ಟ್ ಆಗಲಿಲ್ಲ. ಮುಂದೆ ಫ್ಯೂಚರ್ ಅಲ್ಲಿ ಇಂಡಿಯಾಕ್ಕೆ ಸೆಲೆಕ್ಟ್ ಆಗಲಿ, ಇಂಡಿಯಾ ಕೂಡ ಆಡ್ಲಿ ಅಂತ ಹಾರೈಸ್ತೇನೆ. ಸೊ ಈಗ ನೆಕ್ಸ್ಟ್ ಗ್ರೂಪ್ ಪಾಯಿಂಟ್ಸ್ಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅಪ್ಡೇಟ್ಸ್, ಹೇಗೆ ಪಾಯಿಂಟ್ಸ್ ಕೊಡ್ತಾರಂತ. ಸೊ ಪ್ರತಿ ವಿನ್ ಆದ ತಂಡಕ್ಕೆ ಆ ಮ್ಯಾಚ್ಗೆ 3 ಪಾಯಿಂಟ್ ಸಿಗ್ತದೆ, ಸೋತ ತಂಡಕ್ಕೆ 0 ಪಾಯಿಂಟ್ಸ್. ಮ್ಯಾಚ್ ಎಲ್ಲಾದ್ರೂ ಡ್ರಾ ಆದ್ರೆ ಇಬ್ಬರಿಗೂ 1 ಪಾಯಿಂಟ್ ಸಿಗುತ್ತೆ. ಸೊ ಹಾಗೆ ಗ್ರೂಪ್ ಫಾರ್ ಮತ್ತೆ ಗೋಲ್ ಫಾರ್ ಮತ್ತೆ ಗೋಲ್ ಅಗೇನ್ಸ್ಟ್ ಅಂತ ಇದೆ. ಗೋಲ್ ಫಾರ್ ಅಂದ್ರೆ ಎಷ್ಟು ಗೋಲ್ ನಾವು ಹೊಡೆದಿದ್ದೇವೆ ಅಂತ, ಗೋಲ್ ಅಗೇನ್ಸ್ಟ್ ಅಂದ್ರೆ ಎಷ್ಟು ಗೋಲ್ ನಾವು ಬಿಟ್ಕೊಟ್ಟಿದ್ದೇವೆ ಅಂತ. ಸೊ ಇದರ ಮಧ್ಯೆ ಗೋಲ್ ಡಿಫ್ರೆನ್ಸ್ ನೋಡ್ತಾರೆ. ಸೊ ಯಾವಾಗಲೂ ಗೋಲ್ ಡಿಫ್ರೆನ್ಸ್ ಹೈಯೆಸ್ಟ್ ಇದ್ರೆ ಅದರ ಮೇಲೆ ಕೂಡ ಪಾಯಿಂಟ್ಸ್ ಈಕ್ವಲ್ ಆದಾಗ ಗ್ರೂಪ್ ಅಲ್ಲಿ ಟಾಪ್ 1 ಟಾಪ್ 2 ಡಿಸೈಡ್ ಮಾಡ್ತಾರೆ. ಸೊ ಈಗ ಮೂರು ತಂಡ ಗ್ರೂಪ್ಗಳಂತೆ ಒಂದೊಂದೇ ಸ್ವಲ್ಪ ಕಣ್ಣು ಹಾರೈಸ್ತಾ ಹೋಗೋಣ. ಫಸ್ಟ್ಗೆ ಗ್ರೂಪ್ A, B, C. ಗ್ರೂಪ್ ಎ ಅಲ್ಲಿ ಮ್ಯಾಕ್ಸಿಕೋ, ಸೌತ್ ಕೊರಿಯಾ ಆಲ್ಮೋಸ್ಟ್ ಟಾಪ್ ಅಲ್ಲಿದೆ. ಮ್ಯಾಕ್ಸಿಕೋ ಆಲ್ರೆಡಿ ಟಾಪ್ 32ಗೆ ಕ್ವಾಲಿಫೈ ಆಗೋಗಿದೆ. ಹೋಸ್ಟ್ ಮಾಡ್ತಾ ಇರೋ ಕಂಟ್ರಿ ಕೂಡ ಹೌದು. ಈಗ ಗ್ರೂಪ್ ಬಿ ಅಲ್ಲಿ ಇನ್ನೊಂದು ಹೋಸ್ಟ್ ಕಂಟ್ರಿ ಕೆನಡಾ ಇದೆ. ಕೆನಡಾ ಮತ್ತೆ ಸ್ವಿಟ್ಜರ್ಲೆಂಡ್ 4 ಪಾಯಿಂಟ್ ಅಲ್ಲಿ ಈಕ್ವಲ್ ಆಗಿದೆ. ಬಟ್ ಗೋಲ್ ಡಿಫರೆನ್ಸ್ ಕೆನಡಾದ್ದು ಜಾಸ್ತಿ ಇರೋದ್ರಿಂದ ಅವರು ಟಾಪ್ ಅಲ್ಲಿ ಇದ್ದಾರೆ. ಅವರು ಕ್ವಾಲಿಫೈ ಆಗೋ ಚಾನ್ಸಸ್ ಕೂಡ ತುಂಬಾ ಹೈ ಇದೆ. ಇವಾಗ ಗ್ರೂಪ್ ಸಿ ಬಂದ್ರೆ ಇಂಡಿಯಾದ ಟಾಪ್ 5 ಫೇವರೆಟ್ ಟೀಮ್ ಅಂತ ಹೇಳಿದ್ರೆ ಬ್ರೆಜಿಲ್ ಕೂಡ ಒಂದು ಹೌದು. ಸೊ ಬ್ರೆಜಿಲ್ ಮತ್ತೆ ಮೊರೊಕೊ ಟಾಪ್ ಅಲ್ಲಿದೆ ಈಗ. ಆದ್ರೆ ಸ್ಕಾಟ್ಲೆಂಡ್ ಕೂಡ ಈಕ್ವಲ್ ಆಗಿ ಚಾನ್ಸ್ ಇದೆ. ನೀವು ಮುಂಚಿನ ವಿಡಿಯೋ ಮತ್ತೆ ನೋಡಿ, ಆ ವಿಡಿಯೋದಲ್ಲಿ ಹೇಳಿದ್ದೆ ಟಾಪ್ 3 ಅಲ್ಲಿ ಬಂದ್ರು ಕೂಡ ಗ್ರೂಪ್ ಅಲ್ಲಿ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಟಾಪ್ 2 ಓನ್ಲಿ 24 ಟೀಮ್ಸ್ಗೆ ಬರೋದಕ್ಕೆ ಚಾನ್ಸ್ ಇರೋದು. ಇನ್ನು ಉಳಿದ 8 ಟೀಮು ಟಾಪ್ 3 ಇಂದ ಬರುತ್ತೆ. ಅದು ಹೇಗೆ ಅಂತ ಮುಂಚೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಖಂಡಿತ ನೋಡಿ. ಇವಾಗ ನೆಕ್ಸ್ಟ್ ಗ್ರೂಪ್ ಡಿ, ಇ ಅಂಡ್ ಎಫ್ ಅಲ್ಲಿ ನೋಡಿದ್ರೆ, ಗ್ರೂಪ್ ಡಿ ಅಲ್ಲಿ US, ಆಸ್ಟ್ರೇಲಿಯಾ ಮತ್ತೆ ಪರಗ್ವೆ ಟಾಪ್ 3 ಅಲ್ಲಿ ಇದೆ. ಸೊ US ಆಲ್ರೆಡಿ ಕ್ವಾಲಿಫೈ ಆಗಿರೋ ಇನ್ನೊಂದು ತಂಡ. ಸೊ US ಆಲ್ರೆಡಿ ಕ್ವಾಲಿಫೈ ಆಗಿದೆ. US ಹೋಸ್ಟ್ ತಂಡ ಕೂಡ ಹೌದು, ಸಖತ್ತಾಗಿ ಆಡ್ತಿದೆ. 6 ಗೋಲ್ ಫಾರ್ ಅಂಡ್ ಗೋಲ್ ಡಿಫರೆನ್ಸ್ 5 ಅಲ್ಲಿ ಟಾಪ್ 1 ಅಲ್ಲಿ ಇದೆ ಗ್ರೂಪ್ ಡಿ ಅಲ್ಲಿ. ಹಾಗೆ ಜರ್ಮನಿ ಈ ವರ್ಲ್ಡ್ ಕಪ್ ಅಲ್ಲಿ ಸಖತ್ತಾಗಿ ಆಡ್ತಿದೆ. ಅವರು ಈ ಟೋಟಲ್ ಲೀಗ್ ಪಂದ್ಯದಲ್ಲಿ ಹೈಯೆಸ್ಟ್ ಗೋಲ್ ಹೊಡೆದಿರೋದು ಜರ್ಮನಿ, 9 ಗೋಲ್ ಹೊಡೆದಿದ್ದಾರೆ ಇಲ್ಲಿವರೆಗೆ. ಹಾಗೆ ಗ್ರೂಪ್ ಎಫ್ ಅಲ್ಲಿ ನೆದರ್ಲ್ಯಾಂಡ್, ಜಪಾನ್ ಇಬ್ರು ಕೂಡ ಈಕ್ವಲ್ ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಇಬ್ರು ಗೋಲ್ ಡಿಫ್ರೆನ್ಸ್ ಕೂಡ ಈಕ್ವಲ್ ಆಗಿದೆ. ಇಬ್ರು ಸಖತ್ತಾಗಿ ಆಡ್ತಿದ್ದಾರೆ. ಇಬ್ಬರಿಗೂ ಹೈ ಚಾನ್ಸಸ್ ಇದೆ. ನನಗೆ ಆಕ್ಚುಲಿ ಈಗ ಈ 2 ತಂಡಗಳಲ್ಲಿ ಸ್ವಲ್ಪ ಫೇವರೇಟ್ ಅಂದ್ರೆ ಜಪಾನ್, ಓನ್ಲಿ ಫಾರ್ ಒನ್ ರೀಸನ್. ಏನಕ್ಕಂದ್ರೆ ಅವರು ಮ್ಯಾಚ್ ಆದ ಮೇಲೆ ಎಲ್ಲಾ ಗ್ರೌಂಡ್ ಅನ್ನು ಕ್ಲೀನ್ ಮಾಡ್ತಾರಂತೆ. ಸೊ ಇದು ಮ್ಯಾಚ್ ಆಗ್ತಿರೋದು ಕೂಡ ಅವ್ರ ಕಂಟ್ರಿಲಲ್ಲ. ಸೊ ಆದ್ರಿಂದ ಜಪಾನ್ ಒಂದು ಕ್ಲೀನ್ಲಿನೆಸ್, ಆ ಒಂದು ರೆಸ್ಪಾನ್ಸಿಬಿಲಿಟಿಗಾದ್ರೂ ಅವ್ರು ಕ್ವಾಲಿಫೈ ಆಗಲಿ ಅಂತ. ನೆಕ್ಸ್ಟ್ ಗ್ರೂಪ್ ನೋಡಿದ್ರೆ ಗ್ರೂಪ್ ಜಿ, ಗ್ರೂಪ್ ಎಚ್, ಗ್ರೂಪ್ ಐ. ಗ್ರೂಪ್ ಜಿ ಮತ್ತು ಗ್ರೂಪ್ ಎಚ್ ಅಲ್ಲಿ ಸಖತ್ತಾಗಿ ಪೈಪೋಟಿ ನಡೀತಿದೆ. ಯಾರು ಮ್ಯಾಚ್ ವಿನ್ನೇ ಆಗಲಿಲ್ಲ, ಎಲ್ಲರೂ ಡ್ರಾ ಮಾಡ್ಕೊಂಡು 1 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ನೋಡೋಣ ಏನಾಗುತ್ತಂತ. ಇದರಲ್ಲಿ ಗ್ರೂಪ್ ಎಚ್ ಆಕ್ಚುಲಿ ಸ್ಪೇನ್ ಫೇವರೇಟ್ ಆಗಿತ್ತು. ಆದ್ರೆ ಕೆಬೋ ವರ್ಡೆ ಟೀಮ್ನ ಗೋಲ್ ಕೀಪರ್ ಸಖತ್ತಾಗಿ ಗೋಲ್ ಮಾಡಿದ್ದಾರೆ. 27 ಸಲ ಸ್ಪೇನ್ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದೆ, ಅದರಲ್ಲಿ 7 ಸಲ ಗೋಲ್ ಸೇವ್ ಮಾಡಿದ್ದಾರೆ ಗೋಲ್ ಕೀಪರ್. ಸೊ ಹ್ಯಾಟ್ಸ್ ಆಫ್ ಟು ಹಿಮ್. ಇನ್ಸ್ಟಾಗ್ರಾಮ್ ಅಲ್ಲಿ ಅವರದ್ದು ಪ್ರೊಫೈಲ್ ಅಲ್ಲಿ 70,000 ಫಾಲೋವರ್ ಇದ್ದಿದ್ದು ಎಷ್ಟೋ ಮಿಲಿಯನ್ಗೆ ಆಗೋಗಿದೆ. ಸೊ ಹ್ಯಾಟ್ಸ್ ಆಫ್ ಟು ಹಿಮ್. ಬಟ್ ಸ್ಪೇನಿಗೆ ಇನ್ನೂ ಚಾನ್ಸ್ ಇದೆ. ಲೆಟ್ಸ್ ಸಿ ಅವರು ಟಾಪ್ ಅಲ್ಲಿ ಕ್ವಾಲಿಫೈ ಆಗ್ತಾರ ನೆಕ್ಸ್ಟ್ ರೌಂಡ್ಗೆ ಅಂತ. ಗ್ರೂಪ್ ಐ ಅಲ್ಲಿ ನಾರ್ವೆ ಮತ್ತೆ ಫ್ರಾನ್ಸ್ ಟಾಪ್ ಅಲ್ಲಿ ಇದೆ. ಸೊ ಅವರಿಗೆ ನೆಕ್ಸ್ಟ್ ಗ್ರೂಪ್ ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬಾ ಹೈ ಇದೆ. ನೆಕ್ಸ್ಟ್ ಗ್ರೂಪ್ JKL. ಇದರಲ್ಲಿ ಇಂಡಿಯಾದ ಒಂದು 2 ಫೇವರೇಟ್ ಟೀಮ್ ಇದೆ. ಅಂದ್ರೆ ಇಂಡಿಯಾದ ನನ್ನ ಟಾಪ್ 5 ಫೇವರೇಟ್ ಟೀಮ್ ಅಲ್ಲಿ ಅರ್ಜೆಂಟೀನಾ ಮತ್ತೆ ಪೋರ್ಚುಗಲ್ ಕೂಡ ಹೌದು. ಸೊ ಗ್ರೂಪ್ ಜೆ ಅಲ್ಲಿ ಅರ್ಜೆಂಟೀನಾ ಇದೆ. ಅರ್ಜೆಂಟೀನಾ ಲಾಸ್ಟ್ ವರ್ಲ್ಡ್ ಕಪ್ ವಿನ್ನರ್ ಕೂಡ ಹೌದು. ಸೊ ಅವ್ರು ಆಲ್ರೆಡಿ ಟಾಪ್ ಅಲ್ಲಿ ಇದ್ದಾರೆ. 1 ಮ್ಯಾಚ್ ಆಡಿ 3 ಗೋಲ್ ಹೊಡೆದು ಟಾಪ್ ಅಲ್ಲಿ ಇದ್ದಾರೆ. ಗ್ರೂಪ್ ಕೆ ಅಲ್ಲಿ ಪೋರ್ಚುಗಲ್ ಟಾಪ್ 3 ಬಂದಿದೆ. ಸೊ ದಿಸ್ ಇಸ್ ಲಿಟಲ್ ಕನ್ಸರ್ನ್. ಆದ್ರೆ 1 ಮ್ಯಾಚ್ ಆಡಿರೋದಷ್ಟೇ, ಅದು ಡ್ರಾ ಅಲ್ಲಿ ಎಂಡ್ ಆಗಿದೆ. ಇನ್ನೂ 2 ಮ್ಯಾಚ್ ಇದೆ. ಇನ್ನು 2 ಮ್ಯಾಚಲ್ಲಿ 2 ಮ್ಯಾಚ್ ವಿನ್ ಆದ್ರೂ ಆಗ್ಬೋದು. ಲೆಟ್ಸ್ ವೇಟ್ ಅಂಡ್ ವಾಚ್. ರೊನಾಲ್ಡೋ ಮತ್ತೆ ಮೆಸ್ಸಿ ನೆಕ್ಸ್ಟ್ ಗ್ರೂಪ್ಗೆ ಬರ್ದಿಲ್ಲ ಅಂದ್ರೆ ಫಿಫಾ ವರ್ಲ್ಡ್ ಕಪ್ ನೋಡೋದಕ್ಕೂ ಬೋರ್ ಆಗುತ್ತೆ. ನೆಕ್ಸ್ಟ್ ಗ್ರೂಪ್ ಎಲ್. ಗ್ರೂಪ್ ಎಲ್ ಅಲ್ಲಿ ಇಂಗ್ಲೆಂಡ್ ಮತ್ತೆ ಗಾನಾ ಆಲ್ರೆಡಿ 1 ಮ್ಯಾಚ್ ಆಡಿ 1 ಮ್ಯಾಚ್ ವಿನ್ ಆಗಿ ಟಾಪ್ 2 ಅಲ್ಲಿ ಇದ್ದಾರೆ. ಸೊ ನೋಡೋಣ. ಇವಾಗ ಟೋಟಲ್ 32 ಟೀಮ್ ನೆಕ್ಸ್ಟ್ ರೌಂಡಿಗೆ ಹೋಗುತ್ತೆ. ಅದರಲ್ಲಿ ಇವಾಗ
3 ಟೀಮು ಆಲ್ರೆಡಿ ಕ್ವಾಲಿಫೈ ಆಗಿದೆ. ಇನ್ನು 29 ಟೀಮ್ಗೆ ಚಾನ್ಸ್ ಇದೆ. ನೋಡೋಣ ಯಾವ ಟೀಮ್ ನೆಕ್ಸ್ಟ್ ರೌಂಡಿಗೆ ಹೋಗ್ತದೆ ಅಂತ. ನಿಮಗೆ ಕನ್ನಡದಲ್ಲಿ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಅಪ್ಡೇಟ್ ಬೇಕಾದರೆ, ಏನಾದರೂ ಕ್ವಶನ್ಸ್ ಇದ್ದರೆ ಇದರಲ್ಲಿ ಕಮೆಂಟ್ ಹಾಕಿ. ಸೊ ಆಗ ನಾನು ಆ ವಿಡಿಯೋದು ಅದ್ರ ಬಗ್ಗೆ ಫೋಕಸ್ ಮಾಡಿ ವಿಡಿಯೋ ಮಾಡ್ತೀನಿ. ನಿಮಗೆ ಇನ್ನೂ ತುಂಬ ಅಪ್ಡೇಟ್ಸ್ ಬೇಕು ಕನ್ನಡದಲ್ಲಿ ಫಿಫಾ ವರ್ಲ್ಡ್ ಕಪ್ ಬೇಗಂದರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದು ನಿಮ್ಮ ಅಕ್ಷತ್ ಹೆಗಡೆ ಫ್ರಮ್ ಕರ್ನಾಟಕ. ಜೈ ಕರ್ನಾಟಕ, ಜೈ ಭಾರತ್.